ಏನು ಬುದ್ಧಿ? ಅದೇ ನಿಮ್ಮ ಬಾವ ನಿನ್ನ ವಾರಗಿತ್ತಿ ಗಂಡ ಆಗಲೇ ನನಗೆ ಇನ್ನೊಂದು ಮದುವೆ ಮಾಡ್ಕೊಂಡು ಯಾರನ್ನೂ ಮಾಡಿಕೊಂಡವನಂತೆ. ಇವಳು ಮಮ್ತಿನ ಬಿಟ್ಬಿಟ್ಟವನಂತೆ. ಎಲ್ಲರೂ ಹಂಗೆ ಹೇಳ್ತಾವ್ರಮ್ಮ. ಆಸ್ತಿ ಪಾಸ್ತಿ ಎಲ್ಲನೂ ಸುಮ್ಮನೆ ಇವನೇನಿಯ ಮಾರ್ಬಿಟ್ಟು ಎಲ್ಲ ತಗೊಂಡೋಗ್ಬಿಟ್ಟು ಎಂಡ್ರಿಗೆ ಇಕ್ತಾವನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರು ಜನ ಎಲ್ಲ ಮಾತಾಡ್ಕೊಂತವ್ರ ಬುದ್ಧಿ. ನಿಜನೇ? ಏ ಸುಮ್ಕಿರಕ, ಇದು ಒಳ್ಳೆ ಸಂದ ಕೇಳ್ದೆ. ಆಡ ಇಕ್ಕಿರೋದೆಲ್ಲ ಮಮ್ತಿ ಮೇಲೆ ಹೇಳದ್ಬಿಟ್ಬಿಟ್ಟು ನೀನು ನಮ್ಮ ಬಾವನ ಮೇಲೆ ಹೇಳ್ತಿದ್ಯಲ್ಲ. ನಮ್ಮ ಬಾವು ಭಾಳ ಒಳ್ಳೇದು ಕಣಕ, ಅಂಥ ಕೆಲಸ ಎಲ್ಲನೂ ಮಾಡಕ್ಕಿಲ್ಲ. ಪಾಪ ಬೇಕಾದ್ರೆ ನಾನು ಗಂಡ ಮಾಡ್ತೇನೆ ಅಂತಂದ್ರು ನಂಬಿಡ್ತೀನಿ, ನಮ್ಮ ಬಾವ ಮಾಡಕ್ಕಿಲ್ಲ ಬಿಡು. ನಮ್ಮ ಬಾವ ಭಾಳ ಒಳ್ಳೇದು. ಅವಳು ಅಷ್ಟು ಕಾಟ ಕೊಟ್ಟರು ತಡ್ಕೊಂಡು ಮುರ್ವಾದೆಗವನಿ. ನಿಮ್ಗೆ ಯಾರ ಸುಮ್ಕಿನಿಯ ಎಲ್ಲ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದೆ. ಯಾರಕ್ಕ ಹೇಳಿದ್ ನಿನಗೆ ಹಂಗಂತ? ಏ ಮನೆ ಸಂತಗೋಗಿದ್ನಲ್ಲ ನನ್ನ ಗಂಡ, ಅವನಂಗಂದ. ಅಯ್ಯೋ ನೋಡು ಅವನು ಹಿಂಗೆ ಯಾವುದೋ ಬ್ಯಾರೆ ಹೆಂಗಿಸ್ತೈತೆ ಹಿಂಗೆ ಒಯ್ತಾ ಇದ್ದ, ನನ್ನ ಕೊಂಡಾರೆ ನೋಡಿದ್ದೀನಿ, ತರಕಾರಿ ಬ್ಯಾಗ್ ಹಿಡ್ಕೊಂಡು ಒಯ್ತಿದ್ದ ಅಂತ ಹೇಳ್ಬಿಟ್ಟು ಹೇಳ್ದ. ನಾನು ಅದಕ್ಕೆ ಇನ್ನೇನು ಅವ್ರನ್ನ ಹೋಗ್ಬಿಟ್ಟು ಕೇಳೋಕ್ಕಾಯ್ತದೆ, ನಿನಗೆಲ್ಲ ವಿಷಯ ಗೊತ್ತಿರ್ತದೆ ಅಂತ ಹೇಳ್ಬಿಟ್ಟು ಬಂದು ನೀನು ನೆಕ್ಕಿ ಹೇಳ್ದೆ. ಛೇ ಇಲ್ಲ ಕಣಕ, ನಮ್ಮ ಬಾವ ಅಂತನಲ್ಲ ಬಿಡು, ಭಾಳ ಒಳ್ಳೆಯವನು. ಅವಯಪ್ಪ ಅಂತ ಕೆಲಸ ಎಲ್ಲ ಮಾಡ್ತಾನೆ ಅಂದರೆ ನಾನು ನಂಬಕ್ಕಿಲ್ಲ. ಇನ್ನೊಬ್ಳಿಂದ ಎಲ್ಲ ಓಡಾಡ್ತಾನೆ ಅಂತ ಹೇಳಿದ್ರೆ ಯಾರ ಸುಳ್ಳು ಹೇಳೋರೆ ಬಿಡು. ಏನಂತಾರಲ್ಲ ಊರು ಬಾಯಿ ಮುಚ್ಚಾಕಾಯ್ತದೆ ಅನ್ನೋರು. ಅದೇ ಇವಾಗ ವ್ಯಾಪಾರ ಮಾಡ್ಕೊಂಡು ವ್ಯಾಪಾರಕ್ಕೆ ಅಂತ ಹೋಯ್ತಾ ಇತ್ತಲ್ಲ ನಮ್ಮ ಬಾವ, ಅದಕ್ಕೆ ಜನ ಇಲ್ದಿರೋದೆಲ್ಲನೂ ಮಾತಾಡ್ಸಿರೋದು. ಓ ಬಿಡು, ಊರು ಜನ ಅನ್ಕೊಂಡ್ರೆ ನೀನು ಏನು ಮಾಡೋಕ್ಕಾಯ್ತದೆ? ಊರು ಜನದ ಬಾಯಿ ಮುಚ್ಚಾಕಾಯ್ತದ? ಸರಿ ತಗ, ನಾನು ಅದೇ ವಿಚಾರ ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ ಹಂಗೇನೆ. ಇಲ್ಲ ಹೇಳಕ್ಕ. ಸರಿ ಕಣಮಿ, ಬರ್ತೀನಿ. ಅಂಗಡಿಗೆ ಹೋಯ್ತಿದ್ನಲ್ಲ ಹಿಂಗೆ ಕಾಣಿಸ್ತಲ್ಲ, ನೀನು ಹಿಂಗೆ ಬಂದೆ. ಸರಿ ಕಣಕ್ಕ. ಇದೇನೆಲ್ಲ ಹಿಂಗೆ ಕೇಳ್ತಾರಲ್ಲ, ಯಾರನ್ನ ಕೆಲ್ಸಕ್ಕೆ ಹೋಗ್ಬಿಟ್ರೆ ಸಾಕು, ಆಗ್ಲೇ ನೀನು ಒಂದು 2-3 ದಿನ ಮನೆಗೆ ಗಂಡ ಕಾಣಿಸ್ಲಿಲ್ಲ ಅಂದರೆ ಅದೇನು ಗಂಡ ಓಡೇ ಹೋಗ್ಬಿಟ್ಟು ನಿನ್ನಂಗೆ ಮಾತಾಡ್ತಾರೆ. ಓ ನೀನು ಬಂದ? ನನಗೆ ಗೊತ್ತಿತ್ತದಯ್ಯ, ನನಗೆ ಗೊತ್ತಿತ್ತು ನೀನಂತನೂ ಎಲ್ಲ ಕೆಲಸ ಮಾಡ್ಬಿಟ್ಟೆ ಬತ್ತೀಯ ಅಂತ ನನಗೆ ಗೊತ್ತಿತ್ತು. ಮತ್ತೆ ನೆನ್ನೆ ಸರಿಯಾಗಿ ಎದುರಿಸಿದ್ಯಾ ಅನ್ನೋ. ಇಷ್ಟೊತ್ತಿಗಾಗ್ಲೇ ನೀ ಅವಳು ಬಡ್ಡಿ ಬಂಗಾರಿ ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಟ್ಟವಳೆ ಅನ್ನೋ. ಮಕ್ಕ ಹೋಗವಳೆ ಖಾಲಿ ಮಾಡ್ಕೊಂಬಿಟ್ಟು. ಇದು ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಅವಳು ಎದುರುಕೊಳ್ಳೋದು ಇಲ್ಲ ಪೊದ್ದು. ಆ ಚಿಕ್ಕ ಮಗನೂ ನನಗೆ ಎದುರುಕೊಳ್ಳಲ್ಲ. ನಾನು ಏನು ಮಾಡಿದ್ರು ಏನೋ ಅವ್ರು ಅನ್ಕೊಂಬಿಟ್ಟು ಹೊಂಟೋಯ್ತಾರೆ. ಅಯ್ಯೋ ನೀನು ಹಿಂಗಂದ್ರೆ ಹೆಂಗೆ? ಎದುರಿಸ್ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ದೆ. ನಾನು ಎದುರಿಸ್ಬೇಕು ಅಂತ ನೀನು ಮಾಡಿದೆ ಎಲ್ಲನೂ. ಅವ್ರು ಅದಕ್ಕೆಲ್ಲ ಏನೋ ಒಂದು ಅರ್ಥ ತಿಳ್ಕೊಬಿಟ್ರು. ಏನು ಮಾಡ್ತೀಯ? ನಾನು ಏನು ಹೇಳಿದ್ರು ಒಂದೊಂದು ಹೇಳ್ತಾರೆ. ನಮ್ಮ ಬಾವಂಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಯ್ಯ. ನೀನು ಇವಾಗ ಹಿಂಗೆ ಕೈ ಎತ್ಬಿಟ್ರೆ ನನಗೆ ತಲೆ ಕೆಟ್ಟೋಗ್ಬಿಡ್ತದೆ ನೋಡು. ನೀನು ಹಿಂಗೆಲ್ಲ ಕೈ ಎತ್ತಬೇಡ. ನೀನು ಹೆಂಗಾರ ಮಾಡಿ ಎದುರಿಸ್ಬಿಡೋಣ. ನೀನು ಸುಮ್ಕಿ ಅದು ಇದು ಅಂತ ಅಳ್ಳಾಡ್ಸೋದು ಅದೆಲ್ಲ ಮಾಡಬೇಡ. ಒಂದೇ ಕಿತ ಅವಳ ಮುಂದೆ ಹೋಗ್ಬಿಟ್ಟು ಉಗ್ತಾಕ್ಬಿಡು. ಇದೊಂದೇ ಒಂದ್ಸಲ ಪ್ರಯತ್ನ ಪಡ್ತೀನಿ. ಹೋಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಲಿಂದ ಏನೋ ಒಂದು ಮಾಡಿದ್ರೆ ಆಯಿತು. ಪ್ರಯತ್ನ ಪಡೋದಲ್ಲ, ಎದುರಿಸ್ಬಿಡು. ಸರಿಯಾಗಿ ಓಡಂಟೋಗ್ಬಿಡ್ಬೇಕು. ಈಗ ಮನೆ ಆದಷ್ಟು ಬೇಗ ಬಿಡಿಸ್ಕೋಬೇಕು, ಇಲ್ಲಾಂದ್ರೆ ಅಮ್ಮ ಹೋಗ್ಬಿಟ್ಟ ಮನೆಗೆ ಒಲೆ ಉರಿಸ್ಬಿಡ್ತಾಳೆ. ಡಾರ್ಲಿಂಗ್, ನಾನು ಎಲ್ಲನೂ ವಿಲನ್ ಮಾಡ್ಕೊಂಬಿಟ್ಟವ್ರಿ ಡಾರ್ಲಿಂಗ್. ಯಾರು ವಿಲನ್ ಅಂದ್ರೂ ನನಗೆ ನೀನೇ ಹೀರೋ. ನೀನು ಹಿಂಗೆ ಹೇಳಿದಕ್ಕನ ಇವತ್ತು ರಾತ್ರಿಗೆ ನೀನು ಹೋಗ್ಬಿಟ್ಟು ಆ ಅಮ್ಮಂಗೆ ಸರಿಯಾಗಿ ಆವಾಜ್ ಹಾಕ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗು, ಆ ಮನೆ ನಂದು ಅಂತ ಹೇಳ್ಬಿಟ್ಟು ಹೇಳಲಿಲ್ಲ ಅಂದರೆ ಕೇಳು. ಆ ಕೆಲಸ ಮಾಡಿ ಪುಣ್ಯ ಕಟ್ಕ, ನನಗೂ ಖುಷಿ ಆಯ್ತದೆ. ಸರಿ ಆಯ್ತು. ನಂದಿನೇನು ತಾಪತ್ರ ಇರಲ್ಲ. ಮನೆ ಒಂದು ಬಿಡಿಸ್ಕೊಟ್ಬಿಟ್ರೆ ನಾನು ನನ್ನ ಗಂಡ ನನ್ನ ಪಾಡು ನಾವು ಸುಖವಾಗಿದ್ಬಿಟ್ರೆ ಅಷ್ಟೇ ನೀನು ಸಾಕು, ಬೇರೆ ಇನ್ನೇನು ಬೇಡ. ಇನ್ನು ನನ್ನ ನಾದ್ನಿಯೊಂದು ಅವಳದೊಂದು ಸೀಮಂತದ ಕೆಲಸ ಐತಿ, ಅದನ್ನು ಮುಗಿಸ್ಬಿಟ್ಟು ಇದು ಮಾಡ್ಕೊಂಡು ಇದ್ಬಿಡೋಣ. ಸಾಕು, ನಮ್ಮ ಜೀವನ ನಮ್ಮ ಇಷ್ಟ ಅನ್ನಂಗೆ ಬದುಕ್ಬಿಡ್ಬೇಕು. ಏನು ಯೋಚನೆ ಮಾಡ್ತಾ ಇದೆಯಾ? ಅಯ್ಯೋ ಮನೆ ಹೆಂಗೋ ನಮಗೆ ಸಿಕ್ಬಿಟ್ಟೈತೆ, ಆದಷ್ಟು ಬಿರ್ನೇನೆಯ ನಾವು ಮನೆ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಯಾಕೆ ಅಂತಂದರೆ ಆ ಪುದ್ದಿ ಆಗಲೇ ನೀ ಪಿಲ್ಲನ್ ಮಾಡ್ತಾವಳಂತೆ, ಮನೆ ಹೆಂಗೆ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನೇನ ಅವ್ರು ಕೊಟ್ಬಿಟ್ಟು ಹೊಲ ಒಂದು ಮಾಡಿಕೊಂಡಿದ್ರೆ ಆಗದಮ್ಮ. ನೀನಂತೂ ಸುಮ್ಕೇನೆಯ ಇಲ್ದಿರೋದೆಲ್ಲ ಮಾತಾಡ್ತೀಯ. ಅಯ್ಯೋ ಇದೊಳ್ಳೆ ಸುರೈತೆ ನನಗಂತೂ. ಸುಮ್ಮನೆ ಕಂಡೋರು ಕಟ್ಕೊಂಡ್ರೆ ಮನೆಗೆ ನಾವು ಹೋಗಂಗಾಯ್ತು. ಕಟ್ಬಿಡ್ತೀಯ ನೀನು ಯೋಗ್ಯತೆಗೆ ಕೊಟ್ಬಿಟ್ಟು ಇಡ್ರಿಸ್ಬಿಡ್ತೀಯ ತಕ ನೀನು. ಹೆಂಗೆ ಹೇಳ್ತೀಯ ನೋಡು. ಇನ್ನೇನು ಕಟ್ಬಿಟ್ಟು ಇಡ್ರಿಸ್ಬಿಡ್ತಾನಂತ ಮನೇನ ಅಂತ ಹೇಳ್ಬಿಟ್ಟು. ಅಂತ ಮನೆ ಕಟ್ಟಾಗ ನಿನ್ಗಂತೂ ಆಗೋದಿಲ್ಲ. ಈಗ ಸಿಕ್ಕೈತಲ್ಲ ಸುಮ್ಕಿರ್ ನೋಡ್ಕೊಂತೀನಿ. ಈ ಮನುಷ್ಯರಿಗೆ ಏನು ದುರಾಸೆ ಶಿವ, ಈ ಮನುಷ್ಯರಿಗೆ ಏನು ದುರಾಸೆ. ಸರಿ ನಿನ್ನಣೆ ಬರಹ ಹೆಂಗನ ಮಾಡ್ಕ, ನಾನೇನು ಕೇಳೋಕ್ಕಿಲ್ಲ. ಕೇಳ್ಬೇಡ, ಹೋಗಿ ಸುಮ್ಕೇನೆಯ. ಇವಳಿಗೆಲ್ಲ ಹೇಳೋರು ಯಾರು ಬಾ. ಎಲ್ಲರೂ ಮನೆ ಖಾಲಿ ಮನೆ ಖಾಲಿ ಮಾಡು ಬರೀ ಇದೆಣ್ಣೆ ಆಯಿತು. ನಾನು ನಿಮ್ದೇಗ ಮನೆಗೆ ಇರೋಕ್ಕೂ ಹಾಕಿಲ್ಲ. ಇವನೇನು ಬಾ ಅಂತ ಕರಿತೀನ, ನನ್ನ ಪಡು ನನ್ನ ಮನೆಯಾಗಿತ್ತೀನಿ ಅಷ್ಟೇನಿಯ. ಅದಕ್ಕೆಲ್ಲನೂ ಯಾಕೆ ಹಿಂಗೆ ಕೇಳಬೇಕು? ಇವಾಗ ಒಳ್ಳೆ ಟೈಮಿಂಗ್. ಇವಾಗ ನಾನು ಇವಳಿಗೆ ಎದುರಿಸೋಕ್ಕೆ ನನ್ನ ಮಕ್ಕ ನೋಡಿ ಎದುರ್ಕೊಂಡು ಎದ್ನೋ ಬಿದ್ನೋ ಅಂತ ಓಡೊಂಟೋಗ್ಬಿಡ್ಬೇಕು. ಯಾರೋ ಯಾರೋ ನೋಡು, ನಾನು ದಯ್ಯ ನೋಡು. ಈ ಹೊಸ ಮನೆ ಏನಿದ್ರು ನನಗೆ ಸೇರಿದ್ದು. ಆ ಮನೆ ಒಳಗಡೆ ನಾವಿರ್ತೀವಿ. ನೀನು
ಬಿಟ್ಬಿಡು ಸುಮ್ಕೇನಿಯ ಬಿಟ್ಬಿಡು ಆ ಮನೆನ. ಏನ್ಲಾ ಓ ಯಂಗ್ಸಮಿ ನೀಂದಲ್ವೇ ಏನ್ಲಾ ನಿಂದು ಒಂದಿದ್ದಂಗೆ ಏನಿ ಐತೆ ಬಂದ್ಬಿಟ್ಟು ದಯ್ಯ ಅಂತ ಹೇಳ್ಬಿಟ್ಟು ಎದುರಿಸ್ತಿದ್ಯಾ ನನ್ನ ಗಂಡ ಕಳಿಸಿದ್ದೇನಿಲ್ಲ ನಿನ್ನ ಏನ್ಲಾ ನನ್ನ ಗಂಡ ಕಳಿಸ್ಬಿಟ್ಟು ನಾನು ನಿನ್ನ ಹೋಗ್ಬಿಟ್ಟು ಹಿಂಗೆ ಎದುರಿಸ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನೀನು ಎದುರಿಸಿದ ತಕ್ಷಣ ನಾನೇನು ಎದ್ರಕೊಂಡ್ಬಿಡ್ತೀನಿ ಅಂತ ಅನ್ಕೊಬಿಟ್ಟೇನ್ಲಾ ಎದ್ರಕೊಂಡ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ ಎದ್ರುಕೊಳಕ್ಕೆ ಚಾನ್ಸೇ ಇಲ್ಲ ಕಂಡ ಚಾನ್ಸೇ ಇಲ್ಲ. ನನ್ ಕಾಣಿಸ್ತಿಲ್ವಾ? ಏಯ್ ಶಾನೆ ನಿಗ್ರಾಡ್ಬಿಟ್ಟೆ ಅಂತಂದ್ರೆ ನಾನು ಇನ್ನೂ ಸಾಯಿಸ್ಬಿಟ್ಟು ಇನ್ನೂ ದಯ್ಯ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇನೆ ನೀಯ. ಸುಮ್ಕೆನೆ ನೀಯ, ನನ್ನ ಮನೆ ಅದು ಹೊಸ ಮನೆ, ಅದು ನನ್ನ ಮನೆ. ಸುಮ್ಕೆನೆ ನೀಯ ನೀನು ಬಿಟ್ಬಿಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಏನ್ಲ ಮಾಡ್ತೀಯ ಹೆಂಗ್ಸಮಿ ಏನ್ಲ ಮಾಡ್ತೀಯ ನೀನು ನಿನ್ ಕೈಲಿ ಏನ್ಲ ಮಾಡಕ್ಕಾಯ್ತದೆ ಅದೇನ್ ಮಾಡ್ತೀಯ ಮಾಡ್ಲಾ ನಾನು ನೋಡೇ ಬಿಡ್ತೀನಿ. ಓ ಬಂದ್ಬಿಟ್ಟು ಎದುರ್ಸದ್ ನೋಡು ಸುಮ್ಕೆನೆ ನೀಯ ಎಲ್ಲ ನನ್ನ ಮಗನು ಎದುರ್ಸದೇನೆ ನೀ ಆಯ್ತಾನ ನಿಮ್ಮಂತವ್ರಿಗೆಲ್ಲ ನನ್ನ ಎದುರ್ಕಳ ಅಂತ ಜಾಯ್ಮನ ನಂದಲ್ಲ ಕೊಟ್ಟಿರೋರೆ ಮುಚ್ಕೊಂಡು ಎಲ್ಲೋ ಬಿದ್ದವ್ರ ಮನೆಯ ನಿಮ್ದೇನು ಬಂದು ಅಡ್ರೋಗ ನಿನಗೂ ನನ್ನ ಗಂಡಂಗೂ ಮಾಡಕ್ಕೇನು ಕ್ಯಾಮೆ ಇಲ್ಲ ನೋಡು ಕೊಡ್ಸ್ಕೊಡಕ್ಕಂತೂ ಯೋಗ್ಯತೆ ಇಲ್ಲ ನಿಮಗೆ ಮಾತಾಡೋದು ಮಾತ್ರ ಸಂದಕ್ಕೆ ಮಾತಾಡ್ತೀರಾ. ಥೂ ಅಮ್ಮಂಗೆ ಏನಪ್ಪ ಒಂದು ಚೂರುನು ಒಂದು ತುಸಾನು ಎದುರುಕೊಳ್ಳೋದಿಲ್ವಲ್ಲ ಈ ಅಮ್ಮ. ಡಾರ್ಲಿಂಗ್ ಪೊದ್ದು ಏನು ಮಾಡಲಿ ನಾನು ಇವಾಗ? ಈ ಅಮ್ಮ ಏನು ಎದುರುಕೊಳ್ಳೋಕ್ಕಿಲ್ಲ ಅನ್ನಿಸ್ತದೆ. ದೆಯ್ಯ ಅಂದರೆ ಭಯನೇ ಇಲ್ವಾ? ನಾನು ದೆಯ್ಯ ಮಾತಾಡ್ತಿರೋದು ಹೆಂಗ್ಸಾಮಿ ಅಲ್ಲ. ಏ ಹೋಗ್ಲಾ ಸುಮ್ಕೆನೆ ನೀಯ ಮಾತಾಡ್ತಾವನಂತೆ ಮಾತಾಡ್ತಾವನಿ ಎದ್ದೋಗಿ ಸುಮ್ಕೆನೆ ನೀಯ ಹೋಗಿ ಕ್ಯಾಮೆಗೆ ಮೇಲೆ ನೋಡ್ಕೊ ಹೋಗು ಸುಮ್ಮನೆ ಬಂದ್ಬಿಟ್ಟ ಇಲ್ಲಿ. ಅಯ್ಯೋ ಪೊದ್ದು ಡಾರ್ಲಿಂಗ್, ಇವಳು ಏನು ಮಾಡಿದ್ರು ಎದುರುಕಂತಿಲ್ಲ ಅಲ್ವಾ ಪೊದ್ದು ಡಾರ್ಲಿಂಗ್? ನಾನು ಈ ವಿಚಿತ್ರವಾದ ಮಕ ನೋಡಿದ್ರು ಎದುರುಕಂತಿಲ್ವಲ್ಲ ಡಾರ್ಲಿಂಗ್? ಎಲ್ರೂ ಎದುರಿಸ್ದೆ, ಈ ಅಮ್ಮನ ಯಾಕೆ ಎದುರಿಸಿಲ್ಲ ನಾನು? ಅಯ್ಯೋ ಯಾವ್ದಿದು ಆತ್ಮ ಬಂಗಾರಿ ದಯ್ಯ? ಯಪ್ಪ ಇವನೊಬ್ನಕ್ಕಾದ್ರೂ ದೆಯ್ಯ ಥರ ಕಾಣಿಸಿದ್ನಲ್ಲ ನಾನು. ನೋಡೋ ಈಗ ಈಗ ನೀವಿರೋ ಮನೆ ಅದು ನಂದು. ನೀವು ಆದಷ್ಟು ಬೇಗ ಮನೆ ಖಾಲಿನ ಮಾಡ್ಕೊಂಡು ಹೋದ್ರೆ ಬದುಕ್ತೀರಾ, ಇಲ್ಲ ಅಂದರೆ ಒಬ್ಬೊಬ್ಬರೇ ನೆನೆಯ ಸತ್ತೋಗ್ಬಿಡ್ತೀರಾ ಅಷ್ಟೇ ನೆನೆಯ. ದಯ್ಯ ಲೇ ಇದೇನ್ಲ ಹಿಂಗ್ ಕುಂತಿದ್ಯಾ? ದಯ್ಯ ಕಣ್ಲೆ ತಲೆ ಮಾತ್ರ ಬಂದೈತೆ ಕೈ ಕಾಲೇ ಬಂದಿಲ್ಲ. ಏ ಮುಚ್ಕೊಂಡೋಗಯ್ಯ ಕಂಡೀವ್ನಿ ಬಂದ್ಬಿಟ್ಟ ಇಲ್ಲಿ ಏಳಕ್ಕೆ ದಯ್ಯ ಅಂತ ಹೇಳ್ಬಿಟ್ಟು ನಿನ್ ಮಾತು ಕೇಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ಸಾಮಿನ್ ಕರ್ಕ ಬಂದ್ಬಿಟ್ಟು ಮಾತಾಡಿಸ್ತಿದ್ಯ ಅಲ್ವಾ ನೀನು? ನನ್ಗೇನು ಗೊತ್ತಾಗಕ್ಕಿಲ್ಲ ಅಷ್ಟೊಂದು ಅಮಾಯ್ಕೆ ಅಂತ ಅನ್ಕೊಬಿಟ್ಟಿಲ್ಲ ನೀನು. ಅಷ್ಟೊಂದು ಅಮಾಯ್ಕೆ ಅಂತ ಅನ್ಕೊಬಿಟ್ಟ ಹೆಂಗ್ ಸಾಮಿನ್ ಕರ್ಕ ಬಂದ್ಬಿಟ್ಟು ನಾನೇ ಸುಮ್ಕೆ ಬಿಡಕ್ಕಿಲ್ಲ ಹೋಗಿ ಸುಮ್ಕಿನ ನೀಯ ಲೇ ದಯ್ಯ ಕಣ್ಲೆ. ಅಯ್ಯೋ ಇವಳು ಕಣ್ಣು ಹುಡ್ಕ ಬೇರೆ ಸರಿ ಇಲ್ವಲ್ಲಪ್ಪ ಶಿವ ಮೊಬ್ಬಾಗೋಗ್ಬಿಟ್ಟೈತೆ ಅದಕ್ಕೆ ಏನು ಕಾಣಿಸ್ತಿಲ್ಲ ಅನ್ನಿಸ್ತದೆ. ಲೇ ಮನಿಯಾಳಿ ದೇವ್ರಣೆ ಗುರು ದಯ್ಯ ಕಣ್ಲೆ ದಯ್ಯ ಬಂದು ನಿಂತೈತೆ ತಲೆ ಮಾತ್ರ ಹೊಂದ್ಕಿತ ಕಣ್ಣು ಹುಡ್ಕುವ ಉಚ್ಕೊಂಡು ನೋಡ್ಕ. ಏನು ಇಬ್ರು ಆಟ ಆಡ್ತಾ ಇದ್ದೀರಾ? ನನ್ನಿಂದ ತಪ್ಪಿಸ್ಕೊಳಕ್ಕಾಗಕ್ಕಿಲ್ಲ, ನನ್ನಿಂದ ತಪ್ಪಿಸ್ಕೊಳಕ್ಕಾಗಕ್ಕೆ ಇಲ್ಲ. ಆ ಮನೆ ನಾನು ಇಷ್ಟಪಟ್ಟಿದ್ದೀನಿ, ಅದು ನನ್ನ ಮನೆ, ಅದು ನನಗೆ ಮಾತ್ರನೇ ನೀಯ ಬೇಕು. ಅಯ್ಯೋ ಹೂನಲ್ರಿ ಇಷ್ಟೊತ್ತು ದಯ್ಯ ಜೊತೆ ಜಗಳ ಮಾಡೋದ್ನ ಅಮ್ಮೋ ನನ್ನ ಕಣ್ಣುಡ್ಕ ಸರಿಯಾಗಿಲ್ಲ ದಯ್ಯ ನನ್ನ ಕಣ್ಣುಡ್ಕ ಮಂಜು ಕಾಣಿಸ್ತದೆ ಬದಲಾಯಿಸ್ಬೇಕು ಅದಕ್ಕೆ ಸರಿಯಾಗಿ ಗೊತ್ತಾಗಿಲ್ಲ ಕಣ್ಣುಚ್ಕೊಂಡು ಕಣ್ಣುಡ್ಕ ಒರೆಸ್ಕೊಂಡು ನೋಡಿದ್ರೆ ಕಾಣಿಸ್ತಾ ಐತೆ. ನೋಡಿ ಅದು ನನ್ನ ಮನೆ, ಆ ಮನೆ ನನಗೆ ಬೇಕು ಅಂತ ನೆನೆಯ ನನಗೆ ಹೆಂಗೆ ಬೇಕೋ ಹಂಗೆ ಇಕ್ಕೊಂಡಿವ್ನಿ. ಆ ಮನೆನಾಗೆ ಇಷ್ಟು ದಿನ ನಾನೇ ವಾಸ ಇದ್ದೆ, ಆದರೆ ಇವಾಗ ನೀನು ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟೆ. ಆ ಮನೆಯೊಳಗಡೆ ನೆನ್ನೆಲ್ಲನೂ ತರಲೆ ಮಾಡಿದ್ಯಲ್ಲ ನಾನೇ ನೆನೆಯ ನೀವು ಬಿಟ್ಟು ಹೋಯ್ತೀರಾ ಅಂತ. ನೀವು ಬಿಟ್ಟು ಹೋಗ್ಲಿಲ್ಲ, ನಾನು ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಹತ್ರ ನೇರ ಮಾತಾಡ್ತಾ ಇವನಿ ಅಷ್ಟೇ ನೆನೆಯ. ನೋಡಿ ನನಗಂತೂ ನನಗೆ ಮನೆ ಬೇಕು, ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು, ನಾನು ಅಷ್ಟೇ ನೆನೆಯ. ಅಲ್ಲ ನಾವು ಮನೆ ಖಾಲಿ ಮಾಡಿದ್ರೆ ಬಂದ್ಬಿಟ್ಟು ಅವ್ರು ಸೇರ್ಕಂತಾರೆ, ಆ ಮಮತಿ ಸೇರ್ಕಂತಾಳೆ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಆ ಮನೆ ನಂದು, ನೀನು ನನ್ನ ಜೊತೆನೇ ನೀಯ ವಾಸ ಮಾಡ್ತೀನಿ ನನ್ನಂಗಿದ್ರೆ ಬಾ ನನ್ನ ಜೊತೆನೇ ನೀಯ ವಾಸ ಮಾಡು. ನಾನು ಶಾನೆ ಏನೂ ತೊಂದರೆ ಕೊಡೋಲ್ಲ. ಅಮಾವಾಸ್ಯೆ ಪೌರ್ಣಮಿಗೆ ಕಾಲ್ ಲೀಟ್ರು ರಕ್ತ ಹುಡ್ಕೊಬಿಡ್ತೀನಿ ಅಷ್ಟೇನೆ ನೀಯ. ಯಪ್ಪ ಕಾಲ್ ಲೀಟ್ರ್ ರಕ್ತ ಬೇಡ 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 ನಮ್ಗೆ ಆ ಮನೇನು ಬೇಡ ಏನು ಬೇಡ. ಆದರೆ ನನಗೆ ರಕ್ತ ಬೇಕಲ್ಲ. ಇವಾಗ ನೀವ ಮನೆಗೆ ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಒಬ್ರು ಬರಬೇಕು. ನೀವೊಂದು ಕೆಲಸ ಮಾಡಿ, ಆ ಪೊತ್ರುವ ತಗೊಂಡು ನಾಳೆ ಪೊದ್ದು ಮಂತಕ್ಕೆ ಹೋಗ್ಬಿಡಿ. ಪೊದ್ದು ಮಂತಕ್ಕೆ ಹೋಗ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಮನೆ ಪೊತ್ರುವ ಬ್ಯಾಡ ಅಂತ ಹೇಳ್ಬಿಟ್ಟು ಬನ್ನಿ. ಮುಂದುದು ಅವಳಿಗೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಸರಿ ನೀನು ಹೆಂಗೆ ಹೇಳಿದ್ರೆ ಹಂಗೆ. ನಾವು ಮಾತ್ರ ಅಲ್ಲಿ ಇರೋಕ್ಕಿಲ್ಲ, ಅದು ನಿನ್ನ ಜೊತೆ ಇರೋಕ್ಕೆ ಇಲ್ಲ ನಾವಂತೂ. ಸರಿ, ನಾಳೆ ಬೆಳಿಗ್ಗೆ ನಾನು ಹೇಳ್ದಂಗೆ ಮಾಡಲಿಲ್ಲ ಅಂತಂದರೆ ನಾನು ಸುಮ್ಮನೆ ಬಿಡಲ್ಲ. ಯಪ್ಪ ಸದ್ಯ ಇವಾಗನೇ ಎದುರ್ಕೊಂಡ್ರಲ್ಲ ರೀ. ಇದೇನ್ರಿ ಇದು ದೆಯ್ಯಕ್ಕೂ ಮನೆ ಇಷ್ಟ ಆಗೋಗ್ಬಿಟ್ಟೈತಲ್ರಿ, ನಮ್ಮನ್ ಮನೆ ಖಾಲಿ ಮಾಡಿಸ್ತೈತಲ್ರಿ.
ಇಲ್ಲಾಂದ್ರೆ ನೀನು ಹೋಗೋ ದೈ ಜೊತೆನೇ ಸಂಸಾರ ಮಾಡ್ತಾಯಿ. ನಾನಂತೂ ಬರಕಿಲ್ಲ. ಕಾಲ್ ಲೀಟ್ರ್ ರಕ್ತ ಕುಡ್ಕೊಂಡ್ಬಿಟ್ರೆ ನಾವೇನು ಬದುಕಿರ್ತೀವಿ ಅನ್ಕೊಂಡೇನೆ. ಅದು ಈ ದೆಯ್ಯ ಮನೆಗೈತಿ ಅಂತ ಗೊತ್ತಿದ್ರು ನಾವ್ ಹೆಂಗಿರಕೈತದ ಮನೆ ಒಳಗಡೆ. ಅಮ್ಮ ತಾಯಿ ಬೇಕಾದ್ರೆ ನೀನು ಹೋಗ್ಬಿಟ್ಟು ಅಲ್ಲಿರು, ನಾನಂತೂ ಇರಕ್ಕಿಲ್ಲ ಅಲ್ಲಿ. ನಾನೇ ನಿಂತೀನಿ ಅನ್ಕೊಂಡ್ರ, ನಾನು ಇರಕ್ಕಿಲ್ಲ. ಅದೇನೋ ಪೊದ್ದಿ ಹೆಸರು ಎಲ್ಲ ಹೆಂಗ್ ಗೊತ್ತ್ರಿ ದೆಯ್ಯಕ್ಕೆ. ತಗೊಂಡೋಗ್ಬಿಟ್ಟು ಆ ಪೊದ್ದು ಹತ್ರ ನೀ ಪತ್ರ ಬಿಸಾಕ್ಬಿಟ್ಟು ಬಂದ್ಬಿಡ್ತೀನಿ. ಹೆಂಗಾರ ಮಾಡ್ಕೊಂಡ್ಲಿ ಬಿಡಿ ಅವಳು. ಹಂಗೆ ಮಾಡು, ಸವಾಸನೆ ನೀಯ ಬೇಡ. ಅಷ್ಟೇ.